ಹೆಣ್ಣಾಗಿ ಹುಟ್ಟಿಸಿದೀಕೆ ಈ ಗೋಳು ನೀಡಿದೀಕೆ ಹೆಣ್ಣಾಗಿ ಹುಟ್ಟಿಸಿದೀಕೆ. ಸೃಷ್ಟಿಕರ್ತನಾದ ಶಿವನೇ, ಎಷ್ಟು ವಿಚಿತ್ರವಾಗಿ ಸೃಷ್ಟಿಸಿದೆಯಪ್ಪ ನನ್ನ ಬದುಕನ್ನ. ಸಂತೆಯಲ್ಲಿ ಚಿಂತೆ ಇಲ್ಲದೆ ಬದುಕಬೇಕಾದ ನಾನು ಪ್ರೇಮದ ಪ್ರಿಯಕರನಾಗಿ ಬೆಳದಿಂಗಳ ಬಾಲೆಯಾಗಿ ಶೃಂಗಾರಗೊಂಡು ಬಾಗಿಲಲ್ಲಿ ನಿಲ್ಲಬೇಕಾದ ನಾನು ಯಾವುದೋ ಒಂದು ರಣ ಹದ್ದುಗೆ ಬಲಿಯಾಗಿ ನನ್ನ ಕುಕ್ಕಿ ಕುಕ್ಕಿ ಹೋಯಿತಲ್ಲ. ಗಿಳಿ ಮರಿ ಒಂದು ಬಲಿಯಾಯಿತು ಗಿಡುಗಿನ ಬಾಯಿಗೆ. ನಾನು ಕಟ್ಟಿದ ಶೀಲದ ಸೇತುವೆ ಹಾಳಾಗಿ ಹೋಯ್ತಲ್ಲ, ಹಾಳಾಗಿ ಹೋಯ್ತಲ್ಲ. ನಾನೊಂದು ಮಧುರತೆಯ ಪಾತ್ರವೆಂದು ತಿಳಿದಿದ್ದೆ. ನನ್ನನ್ನು ನಂಬಿದವರಿಗೆ ನನ್ನ ಮುಖವನ್ನು ಹೇಗೆ ತೋರಿಸಲಿ, ಅವರ ಕಣ್ಣಿಗಾದ್ರೂ ಹೇಗೆ ಇಲ್ಲ ಇಲ್ಲ, ನಾನು ಅವರ ಕಣ್ಣಿಗೆ ಕಾಣಿಸ್ಕೊಳ್ಬಾರ್ದು, ನಾನು ಅವರ ಕಣ್ಣಿಗೆ ಕಾಣಿಸ್ಕೊಳ್ಬಾರ್ದು. ಅಂಬಿಕಾ, ಸ್ವರ್ಗ ಸಿರಿ ಸಂಪತ್ತು ಯಾವುದು ನನಗೆ ಬೇಡ. ನಿನ್ನ ಪವಿತ್ರವಾದ ಪ್ರೇಮ, ಶ್ರೀಮಂತಿಕೆಯ ಶೀಲ, ಸ್ವರ್ಗ ಸಮಾನತೆಯ ಆ ನಿನ್ನ ಸೌಂದರ್ಯ, ಶ್ರೀಗಂಧದ ಪರಿಮಳದಷ್ಟು ಪರಿಶುದ್ಧವಾದ ನಿನ್ನ ಗುಣ, ಇದರ ಮುಂದೆ ಸ್ವರ್ಗವು ಸಹ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವುದು. ಅಂಬಿಕಾ, ಅಂಬಿಕಾ. ಇಲ್ಲ ಅರವಿಂದ, ಇಲ್ಲ, ನೀನ್ ಅಂದುಕೊಂಡ ಅಂಬಿಕಾ ನಾನಾಗಿಲ್ಲ, ನಾನಾಗಿಲ್ಲ. ಅಂಬಿಕಾ ಅಮೃತದ ಹಾಲೆಂದು ನೀನು ತಿಳಿದುಕೊಂಡಿದ್ದೆ, ಆದ್ರೆ ಈ ಅಮೃತದಲ್ಲಿ ಮೃಗ ಮಾನವ ಬಂದು ಉಪ್ಪಿನ ಅರಳನ್ನ ಕರಗಿಸಿ ಹೋಗಬಿಟ್ಟ. ಈಗ ಈ ದೇಹ, ಉಪ್ಪಿನ ಅಂಶ ಕೂಡಿಕೊಂಡ ಈ ದೇಹ ವಿಷದ ಕೊಡವಾಗಿದೆ ಅರವಿಂದ, ವಿಷದ ಕೊಡವಾಗಿದೆ. ನಾಳೆ ಮದುವೆ ಮಂಟಪದಲ್ಲಿ ಮದುಮಗಳಾಗಿ ಕೂರಬೇಕಿದ್ದ ನಾನು ನಾಯಿ ಮುಟ್ಟಿದ ಮಡಕೆ ಅಂತಾಗಿದೆ ನನ್ನ ಜೀವನ ಇಂದು. ನನ್ನ ತಂದೆಗಾದ್ರು, ನನ್ನ ಅರವಿಂದನಿಗಾದ್ರು ಈ ನನ್ನ ಮುಖವನ್ನ ಹೇಗೆ ತೋರಿಸ್ಲಿ, ಹೇಗೆ ತೋರಿಸ್ಲಿ? ಇಲ್ಲ ಇಲ್ಲ ಇಲ್ಲ, ನಾನಿನ್ನು ಬದುಕಿರಬಾರ್ದು. ಹೌದು ಹೌದು, ನಾನಿನ್ನು ಬದುಕಿರಬಾರ್ದು. ಹೌದು. ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣುದೈತಿ, ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣುದೈತಿ, ಮಣ್ಣಾಗ ಹೋಗು ತನಕ ಕಣ್ಣಿನ ಹಾಕಿ ಸಾಯುತ್ತೈತಿ, ಮರ ಮರ ಮರಿಗೆ ಸಾಯುತ್ತೈತಿ, ಮರ ಮರ ಮರಿಗೆ ಸಾಯುತ್ತೈತಿ. ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣುದೈತಿ, ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣುದೈತಿ, ಮಣ್ಣಾಗ ಹೋಗು ತನಕ ಕಣ್ಣಿನ ಹಾಕಿ ಸಾಯುತ್ತೈತಿ, ಮರ ಮರ ಮರಿಗೆ ಸಾಯುತ್ತೈತಿ, ಮರ ಮರ ಮರಿಗೆ ಸಾಯುತ್ತೈತಿ. ಹೋಗೋ ಹೋಗೋ ಹೋಗೋ
ಮೆಹಮಾನ ಕರೆಯಕಂತ ನಿಮ್ ಮನಿ ಕಡೆನೆ ಹೊರಟಿದ್ರಿ. ಇವತ್ತ ನನ್ನ ಮಗಳ ಮದುವೆ ಸರಿಯಾಗಿ 10 ಗಂಟೆಗೆ ಅಕ್ಷತಾ ಸಮಾರಂಭವಿದೆ. ನೀವಿಬ್ಬರು ಇಷ್ಟು ಬೇಗ ಎಲ್ಲಿಗೆ ಹೊರಟಿದ್ರಿವ? ರುದ್ರ, ನಿನ್ನ ಮಗಳ ಮದುವೆ ಇದೆ ಅಂತ ನಮಗೂ ಗೊತ್ತಿದೆ. ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ನೇರ ನಿನ್ನ ಮನೆಗೆ ಬರ್ತೀವಿ. ಅಲ್ಲಿಂದ ಎಲ್ಲರೂ ಸೇರಿಕೊಂಡು ನಿನ್ನ ಮಗಳ ಮದುವೆ ಇದ್ದ ಜಾಗಕ್ಕೆ ಹೋಗೋಣಂತೆ, ಆಯ್ತಾ? ಅಷ್ಟೇ ಮಾಡ್ರಿ ಅವ್ವ, ಯಾರು ಬೇಡ ಅಂತಾರ ಅಷ್ಟೇ ಮಾಡಿ. ನಮ್ಮನ್ನು ಮತ್ತೆ ಕರೆಯುವ ಅವಶ್ಯಕತೆ ಇಲ್ಲ ರುದ್ರ. ನಮ್ಮ ಮನೆ ದೇವರ ಮಂಗಳಾರತಿ ಆದ ತಕ್ಷಣ ನಾವು ನೇರವಾಗಿ ನಿಮ್ಮ ಮನೆಗೆ ಬಂದು ಬಿಡ್ತೀವಿ. ನೀನು ಅಲ್ಲಿಯವರೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅಲ್ಲೇ ಇರು. ಮದುವೆಗೆ ಬರಬೇಕಾದ ಬೀಗರು ಬಂಧು ಬಳಗ ಎಲ್ಲ ಬಂದಿದ್ದಾರೆ ತಾನೆ? ಬಂದಿದ್ದಾರೆ ಅಪ್ಪ, ಎಲ್ಲರೂ ಬಂದಿದ್ದಾರೆ. ನನ್ನಪ್ಪ ಮಲ್ಲಿಕಾರ್ಜುನ ಗುಡಿಯೊಳಗ ಹೇಳ್ಕೊಂಡಿದ್ದಾರೆ. ನೀವು ಬಂದ ನಂತರ ಮದುಮಗಳನ್ನ ಕರ್ಕೊಂಡು ಹೋಗ್ಬೇಕಂತ ನನ್ನ ಆಸೆ ಅದ. ಅದಕ್ಕೊಂದ್ ಸ್ವಲ್ಪ ನೀವಿಬ್ರು ಜಲ್ದಿನೇ ಬಂದ್ಬಿಡ್ರಿ ಅಪ್ಪ. ಬಹಳವಾದರೆ ಅರ್ಧ ಗಂಟೆಯಲ್ಲಿ ಬರುತ್ತೇವೆ. ನೀನಿನ್ನು ಹೋಗು. ಎಲ್ಲ ಕೆಲಸ ನಿನ್ನ ಜವಾಬ್ದಾರಿನೇ ಇದೆ. ನಮ್ಮ ದಾರಿ ಕಾಯಬೇಡ. ಆಯ್ತ್ರಿ ಅಪ್ಪ, ನಾನಿನ್ನು ಬರ್ತೀನ್ರಿ ಅಪ್ಪ. ಬರ್ತೀನ್ರಿ ಅವರ. ಅಪ್ಪವ್ರ ಮಹಾಂತೇಶ ದಂಡಿನೇ ಕಾಣ್ತಾ ಇಲ್ವಲ್ಲ, ಎಲ್ಲಿಗೆ ಹೋಗ್ಯಾರಿಪ್ಪ? ಅದೇನೋ ಅರ್ಜೆಂಟ್ ಕೆಲಸ ಅಂತ ರಾತ್ರಿನೂ ಬೆಂಗಳೂರಿಗೆ ಹೋಗಿದ್ದಾನೆ. ಅವ ಇರ್ತಿದ್ರೆ ಏನಾಯ್ತು, ನಾವ್ ಇದ್ದೀವಿ ಅಲ್ಲ. ಅವರ ನೀವು ಮಾತು ಕೊಟ್ಟ ಮ್ಯಾಗ ನನ್ನ ಮಗಳ ಮದುವೆಗೆ ಹೆಂಗ್ ಹೊಂಟಿರಿ, ಹಂಗ ಮಹಾಂತೇಶ ಪದಣಿ ನನ್ನ ಮಗಳ ಮದುವೆ ಬರ್ತೀನಿ ಅಂತ ಹೇಳಿ ಮರೆತು ಹೋಗ್ಯಾರ ನೋಡ್ರಿ ಅವ. ಹಂಗೂ ಮಹಾಂತೇಶ ಪದಣಿ ಮಾತಿನ ಮನುಷ್ಯ ಅಲ್ಲ ನೋಡ್ರಿ ಅವ, ಮೋಸ ಮಾಡ ಮನುಷ್ಯ ಕಾಣ್ಲಕತ್ತದ್ರಿ ಅವ. ರುದ್ರ, ನೀನೇನು ಮನಸ್ಸಿಗೆ ತಪ್ಪು ತಿಳಿದುಕೊಳ್ಳಬೇಡ. ನಾವಿದ್ದೇವಲ್ಲ, ಅಷ್ಟೇ ಸಾಕು. ನೀನು ಹೋಗು. ನೀ ಎಲ್ಲ ಕೆಲಸ ನಿನ್ನ ಜವಾಬ್ದಾರಿನೇ ಇದೆ. ಆಯ್ತ್ರಿ ಅಪ್ಪ, ನಾನಿನ್ನು ಬರ್ತೀನ್ರಿ ಅಪ್ಪ, ಬರ್ತೀನ್ರಿ. ಮಾದೇವಿ, ದೇವರ ಮಂಗಳಾರತಿ ಮಾಡಿಕೊಂಡು ನಾವು ಹೋಗೋಣ ಬಾ.